ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಹಸಿರು ಕಲರು ಫ್ರೈಡ್ ರೈಸ್ ಮಾಡ್ತಾಯಿರೋದು. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ. ಜೊತೆಗೆ ಇದು ಜಾಸ್ತಿ ತಮಿಳ್ಸ್ ಮಾಡೋದು. ಇದು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಅದಕ್ಕೆ ಏನೇನು ಬೇಕು ಐಟಮು ಅಂತ ನೋಡೋಣ. ಫ್ರೆಂಡ್ಸ್, ಹಸಿರು ಕಲರು ಫ್ರೈಡ್ ರೈಸು ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದು ರುಬ್ಕೊಳ್ಳೋಕ್ಕೆ. ಇನ್ನು ಹುರ್ಕೊಳ್ಳೋಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ, ಮೊಟ್ಟೆ 3 ಮೊಟ್ಟೆ, ಆಮೇಲೆ ಸಾಸಿವೆ, ಅರಶಿನ. ಈಗ ಫಸ್ಟ್ ಇದನ್ನು ರುಬ್ಕೊಂಬರೋಣ. ಫ್ರೆಂಡ್ಸ್, ಎಣ್ಣೆ ಕಾಯಕ್ಕಿಟ್ಟಿದೆ, ಎಣ್ಣೆ ಕಾದಿದೆ. ಈಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಒಂಚೂರು ಕೆಂಪು ಬರಬೇಕು. ಫ್ರೆಂಡ್ಸ್, ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ರುಬ್ಬಿದ್ನಲ್ಲ ಮಸಾಲೆ, ಅದನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್, ನಾನು ನೀರು ಹಾಕಿ ನಾನು ರುಬ್ಬಿಲ್ಲ, ಅದು ಹಂಗೇನೆ ರುಬ್ಬಿರೋದು. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಫ್ರೆಂಡ್ಸ್, ಎಲ್ಲ ಇದೊಂದು ಸ್ವಲ್ಪ ಫ್ರೈ ಆಗಿದೆ. ಇದನ್ನ ಸಣ್ಣ ಉರಿ ಮಾಡ್ಕೋಬೇಕು. ಈಗ ನಾವು ಮೊಟ್ಟೆ ಒಡೆದು ಹಾಕ್ತೀನಿ. ಮೂರು ಮೊಟ್ಟೆನೂ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, 3 ಮೊಟ್ಟೆನೂ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ನಾನು ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಹೊತ್ತಾಗಿದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದರೆ ಸಣ್ಣ ಉರಿಲೇ ಮಾಡಿ. ಫ್ರೆಂಡ್, ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ, ಮೊಟ್ಟೆ ಎಲ್ಲ, ಮಸಾಲೆ ಎಲ್ಲ. ಈಗ ಇದಕ್ಕೆ ನಾನು ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್, ಎಲ್ಲ ಫ್ರೈ ಆಗಿದೆ. ನಿಂಬೆಹಣ್ಣು ರಸನೂ ಹಾಕಿದ್ದೀನಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ರೈಸ್ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್, ರೈಸ್ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ನಿಮಗೆ ಬೇಕು ಅಂದರೆ ಮೆಣಸು ಹಾಕೋಬೋದು, ಬೇಡ ಅಂದರೆ ಹಾಕ್ಳಕ್ಕೆ ಹೋಗಬೇಡಿ. ಬಟ್ ಯಾಕಂದರೆ ಹಸಿಮೆಣಸಿನ್ಕಾಯಿನೇ ಖಾರ ಇರುತ್ತೆ. ಆಮೇಲೆ ಇದ್ರ ಜೊತೆಗೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಫೈನಲಿ ಹಸಿರು ಕಲರು ಫ್ರೈಡ್ ರೈಸ್ ರೆಡಿ ಆಯಿತು. ಟೇಸ್ಟ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮಿಂದ ನಾನು. ಬಾಯ್ ಫ್ರೆಂಡ್ಸ್.